ಜೈಲಿನಲ್ಲಿದ್ದುಕೊಂಡೇ ದರ್ಶನ್ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ಸತ್ಯನನ್ನ ಈಗ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಸತ್ಯ ಮಾತನಾಡಿದ್ದ. ಬ್ಯಾಡರಹಳ್ಳಿ ಪೊಲೀಸರ ಮುಂದೆ ಇದೀಗ ಸತ್ಯ ಹಾಜರಾಗಿದ್ದಾನೆ. ಸತ್ಯನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂತಹ ವಿಚಾರ. ಆರಂಭದಲ್ಲಿ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆಗೆ ಕುಳಿತು ಮಾತನಾಡುವಂತಹ ಫೋಟೋ ರಿಲೀಸ್ ಆದ ಬಳಿಕ ಈ ಒಂದು ವಿಡಿಯೋ ಕೂಡ ಸಾಕಷ್ಟು ಸುದ್ದಿಯನ್ನ ಮಾಡಿದೆ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿರುವಂತಹ ಒಂದು ಕ್ಲಿಪ್ಪಿಂಗ್ ಏನಿದೆ ಅದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಇದೀಗ ಆ ಒಂದು ಕಾಲ್ನಲ್ಲಿ ಮಾತನಾಡಿದಂತಹ ಸತ್ಯನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕಾಲ್ನ ವಿಡಿಯೋ ವೈರಲ್ ಬೆನ್ನಲ್ಲೇ ಈತ ಎಸ್ಕೇಪ್ ಆಗಿದ್ದ. ರೌಡಿ ಶೀಟರ್ ಧರ್ಮನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ. ಆನಂತರ ದರ್ಶನ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಸತ್ಯ ಕೂಡ ಮಾತನಾಡಿದ್ದ. ಮೊಬೈಲ್ ಕೊಂಡೊಯ್ದು ದರ್ಶನ್ ಜೊತೆಗೆ ಧರ್ಮ ಮಾತನಾಡಿಸಿದ್ದ. ಇದೀಗ ಸತ್ಯನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವ ವಿಚಾರ ಆ ಸಂದರ್ಭದಲ್ಲಿ ಚರ್ಚೆ ಆಯಿತು, ಯಾವ ಕಾರಣಕ್ಕೆ ವಿಡಿಯೋ ಕಾಲ್ನಲ್ಲಿ ಮಾತುಕತೆಯನ್ನ ನಡೆಸಿದ್ರು, ಏನೇನಾಗಿತ್ತು ಆ ಸಂದರ್ಭದಲ್ಲಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸತ್ಯನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಈತ ಮಾತನಾಡಿದ್ದ. ಈ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆದ ಬಳಿಕ ಸತ್ಯ ತಲೆಮರೆಸಿಕೊಂಡಿದ್ದ. ಇದೀಗ ಆತನೇ ಪೊಲೀಸರ ಮುಂದೆ ಶರಣಾಗಿರೋದು, ಪೊಲೀಸರ ಮುಂದೆ ಹಾಜರಾಗಿದ್ದಾನೆ. ಆತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೊಬೈಲ್ ಕೊಂಡೊಯ್ದು ದರ್ಶನ್ ಜೊತೆ ಧರ್ಮ ಮಾತನಾಡಿಸಿದ್ದ. ಇದೀಗ ಸತ್ಯನನ್ನ ಕೂಡ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರ ಇನ್ನೂ ಕೂಡ ಯಾವೆಲ್ಲ ಹಂತಕ್ಕೆ ತಿರುವು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದು, ಇದೀಗ ಅದರ ಬೆನ್ನಲ್ಲೇ ಸಾಲು ಸಾಲು ಎಡವಟ್ಟುಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಜೈಲಿನ ಒಳಗೆ ರೌಡಿ ಶೀಟರ್ಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಿದ್ದು, ಅದರ ಜೊತೆಗೆ ಅಲ್ಲಿ ಸಿಗರೇಟು, ಸೊ ಎಲ್ಲ ವಿಚಾರಗಳನ್ನು ಕೂಡ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಧರ್ಮನನ್ನ ಸತ್ಯನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಆರಂಭಿಸಿದ್ದಾರೆ ಅನ್ನುವಂಥದ್ದು ಏನೇನು ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇದೆ? ಸೊ ಈತನಿಗೂ ದರ್ಶನ್ಗೂ ಯಾವ ರೀತಿಯಾಗಿ ಸಂಬಂಧ, ಏನ್ ನಂಟು, ಏನೇನು ಮಾಹಿತಿ ಗೊತ್ತಾಗ್ತಾ ಇದೆ? ಮಧುಕರ್, ಈಗಾಗಲೇ ಈ ಒಂದು ವೈರಲ್ ಆದಂತಹ ವಿಡಿಯೋ ಬೆನ್ನಲ್ಲೇ ಇದೀಗ ಸಾಕಷ್ಟು ಆಯಾಮಗಳನ್ನ ಪಡೆದುಕೊಳ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಸತ್ಯ ಮತ್ತು ಜೊತೆಗೆ ಕೊಲೆಯೊಂದರ ಪ್ರಕರಣದ ಆರೋಪಿ ಧರ್ಮನ ನಡುವೆ ನಡೆದಂತಹ ಸಂಭಾಷಣೆಯ ಮಧ್ಯದಲ್ಲಿ ದರ್ಶನ್ ಎಂಟ್ರಿ ಆಗ್ತಾರೆ. ಸೊ ಈ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಆರಂಭಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ವಿಡಿಯೋ ಕಾಲ್, ಧರ್ಮ ಏನು ಜೈಲಿನ ಒಳಭಾಗದಿಂದ ಧರ್ಮ ಏನು ಕಾನ್ವರ್ಸೇಷನ್ ನಡೆಸಿರ್ತಾನೆ ವಿಡಿಯೋ ಕಾಲ್ ಮುಖಾಂತರ, ಅದು ಸತ್ಯನ ಜೊತೆ ಆಗಿರುತ್ತೆ. ಸೊ ಹಾಗಾಗಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯನನ್ನ ಬ್ಯಾಡರಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಕಾರಣ ಏನು ಅಂದ್ರೆ, ಧರ್ಮ ಇಲ್ಲಿ ಕೊಲೆ ಪ್ರಕರಣದ ಆರೋಪಿ ಒಂದು ಕಡೆ ಆದ್ರೆ, ದರ್ಶನ್ ಕೂಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ಆರೋಪಿಯಾಗಿರ್ತಾರೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸತ್ಯನನ್ನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತು ಈಗಾಗಲೇ ಧರ್ಮನಿಗೂ ಮತ್ತು ಸತ್ಯನಿಗೆ ಇರತಕ್ಕಂತಹ ನಂಟೇನು ಮತ್ತು ಯಾವಾಗ ಈ ಒಂದು ಸಂಭಾಷಣೆಯನ್ನ ನಡೆಸಿದ್ರಿ ಅಂತಕ್ಕಂಥ ಒಂದು ಆಯಾಮದಲ್ಲಿ ಇದೀಗ ಬ್ಯಾಡರಹಳ್ಳಿ ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂತದ್ದು. ಹಾಗಾಗಿ ಸತ್ಯನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆಯಲ್ಲಿ ಆತನೊಂದಿಗೆ ಯಾವುದಾದ್ರೂ ಪ್ರಕರಣದಲ್ಲಿ ಸಂಬಂಧ ಇದ್ದಂತ ಸಂದರ್ಭದಲ್ಲಿ ಸತ್ಯನನ್ನ ಬಂಧಿಸಿ ಆತನನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ವಹಿಸುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಇಲ್ಲವಾದಲ್ಲಿ ಕಸ್ಟಡಿಗೆ ಪಡೆದು ಆತನನ್ನ ಮತ್ತಷ್ಟು ವಿಚಾರಣೆ ನಡೆಸುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.